ಬೆಂಗಳೂರಿನಲ್ಲಿ ಬೀದಿ ಬದಿ ನಾಯಿಗಳಿಗೆ ಮಾಂಸದ ಊಟವನ್ನು ಹಾಕೋದಕ್ಕೆ ಪಾಲಿಕೆ ನಿರ್ಧಾರ ಮಾಡಿರುವಂಥದ್ದು. ಬೀದಿ ಬದಿ ನಾಯಿಗಳಿಗೆ ಮಾಂಸಾಹಾರ ಹಾಕೋದಕ್ಕೆ ಯಾರೂ ಕೂಡ ವಿರೋಧ ಮಾಡ್ತಾ ಇಲ್ಲ. ಆದರೆ ಪಾಲಿಕೆ ಶಾಲೆಗಳಲ್ಲಿ ಓದ್ತಾ ಇರುವಂಥ ಬಡವರ ಮಕ್ಕಳಿಗೆ ಊಟ ಕೊಡೋದಕ್ಕೆ 12 ರೂಪಾಯಿ ಅಂದರೆ ಬೀದಿ ನಾಯಿಗಳಿಗಿಂತ 0.5% ಕಡಿಮೆ ವೆಚ್ಚವನ್ನು ಪಾಲಿಕೆ ಮಾಡ್ತಾ ಇರುವಂಥ 22 ರೂಪಾಯಿ 43 ಪೈಸೆ ಬೀದಿ ನಾಯಿಗಳಿಗೆ ಖರ್ಚು ಮಾಡಿದರೆ ಬಡವರ ಮಕ್ಕಳಿಗೆ ಬಿಸಿ ಊಟ ಕೊಡೋದಕ್ಕೆ ಪಾಲಿಕೆ 12 ರೂಪಾಯಿ ಖರ್ಚು ಮಾಡ್ತಾ ಇರೋದು. ಹಾಗಿದ್ರೆ ಸಾರ್ವಜನಿಕರ ಅಭಿಪ್ರಾಯ ಏನಿದೆ ಬಗ್ಗೆ ಅನ್ನುವಂಥದ್ದನ್ನು ನಾವಿಲ್ಲಿ ಮಾತಾಡಿಸ್ತಾ ಹೋಗೋಣ. ನಮ್ಮ ಜೊತೆ ಸಾರ್ವಜನಿಕರಿದ್ದಾರೆ. ಸರ್, ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಬೀದಿ ನಾಯಿಗಳಿಗೆ ಮಾಂಸದ ಊಟ ಹಾಕ್ತಾರೆ, ಹಾಕ್ಲಿ, ನಮ್ದೇ ನನ್ನ ಅಭ್ಯಂತರ ಇಲ್ಲ. 22 ರೂಪಾಯಿ 43 ಪೈಸೆ ಖರ್ಚು ಮಾಡ್ತಾರೆ ಒಂದು ನಾಯಿಗೆ. ಅದೇ ಟೈಮಲ್ಲಿ ಪಾಲಿಕೆ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳ ಬಿಸಿ ಊಟಕ್ಕೆ 12 ರೂಪಾಯಿ ಖರ್ಚು ಮಾಡ್ತಾರೆ. ಅಂದರೆ ಬೀದಿ ನಾಯಿಗಳಿಗಿರುವಂಥ ಬೆಲೆ ನಮ್ಮ ಮಕ್ಕಳಿಗಿಲ್ಲ ಅಂತ ಆಯ್ತು. ಸರ್ ನಮಸ್ಕಾರ. ಇದೇನಂದರೆ ನಾಯಿಗಳಿಗೆ ನೀವು ಊಟ ಹಾಕೋದ್ರಲ್ಲಿ ಯಾರಿಗೇನು ಅಭ್ಯಂತರ ಇಲ್ಲ, ಯಾಕಂದರೆ ಅದು ಬಂದು ಒಂದು ಪುಣ್ಯದ ಕೆಲಸನೇ ಅನ್ಕೊಳೋಣ. ಅದೇ ರೀತಿ ನೀವು ಬಡ ಮಕ್ಕಳು ಅಂದರೆ ಈ ನಮ್ಮ ಕಾರ್ಪೊರೇಷನ್ ಸ್ಕೂಲ್ನಲ್ಲಿ ಏನು ಓದ್ತಾ ಇದ್ದಾರೆ ನಮ್ಮ BBMP ವ್ಯಾಪ್ತಿಯಲ್ಲಿ ಓದಂಥ ಮಕ್ಕಳನ್ನ ಕೂಡ ನಾಯ್ಕಿನ್ನ ಕಮ್ಮಿಯಾಗಿ ಕಡೆಗಣಿಸ್ಬೇಡಿ ದಯವಿಟ್ಟು, ನಮ್ಮ ರಿಕ್ವೆಸ್ಟ್. ಯಾಕಂದರೆ ಮಕ್ಕಳು ದೇವ್ರ ಸಮಾನ, ನಾಯಿಗೂ ಊಟ ಹಾಕಿ, ಯಾರಿಗೂ ಏನೂ ಅಭ್ಯಂತರ ಇಲ್ಲ. ಅದೇ ರೀತಿ ಮಕ್ಕಳು ನಾನು ಗಮನದಲ್ಲಿಟ್ಕೊಂಡು ಅವ್ರಿಗೆ ಪೌಷ್ಟಿಕಾಂಶದ ಆಹಾರಕ್ಕೆ ಏನು ಖರ್ಚಾಗುತ್ತೆ, ಈಗೇನು ನಾಯಿಗೆ ನೀವು ಖರ್ಚು ಮಾಡ್ತಾ ಇದ್ದೀರಾ ಒಂದು ದಿನಕ್ಕೆ ಒಂದಾಗಿ 23 ರೂಪಾಯಿವರೆಗೂ, ಅದೇ ರೀತಿ ಒಂದು ಮಗುವಿಗೂ ಅದೇ ರೀತಿ ಒಳ್ಳೆಯ ಆಹಾರ ಸಿಕ್ಕಿ ಮುಂದಿನ ದಿನಗಳಲ್ಲಿ ಆ ಮಗುಗೂ ಒಂದು ನ್ಯಾಯ ದೊರಕಬೇಕು. ಅದೇ ರೀತಿ ಎಲ್ಲ ಶಾಲೆಗಳಲ್ಲೂ, ಎಲ್ಲ BBMP ಶಾಲೆಗಳಲ್ಲೂ ಮಕ್ಕಳಿಗೆ ದಯವಿಟ್ಟು ಇದನ್ನು ಸಮಾನವಾಗಿ ನೋಡಿ. ಯಾಕಂದರೆ ನಾಯಿಗಳ್ಕಿನ್ನ ದಯವಿಟ್ಟು ಮಕ್ಕಳನ್ನ ಕೀಳಾಗಿ ನೋಡಬೇಡಿ. ಇದೇ ಮಕ್ಕಳು ನಾಳೆ ಓದಿ ದೊಡ್ಡವರಾದ ಮೇಲೆ ಆ ಥರ ಎಷ್ಟೋ ನಾಯಿಗಳ್ನ ಸಾಕುವಂಥ ಒಳ್ಳೆ ರೀತಿ ಒಳ್ಳೆ ಮನಸ್ಸು ಅವ್ರಿಗೂ ಇರ್ತದೆ, ಕೆಪಾಸಿಟಿ ಇರುತ್ತೆ, ಇನ್ನೊಂದು ಆ ಮನಸ್ಸು ಇರುತ್ತೆ ಅವ್ರಿಗೆ. ಅದರಿಂದ ಸರ್ಕಾರದಲ್ಲಿ ನಾವು ಕೇಳ್ಕೊಳೋಂಥ ವಿನಂತಿ ಏನಂದರೆ, ನಾಯಿಗಳನ್ನ ಹೇಗೆ ನೀವು ನೋಡ್ತಾ ಇದ್ದೀರೋ ಅದೇ ರೀತಿ ಮಕ್ಕಳು ನಾನು ದಯವಿಟ್ಟು ಗಮನದಲ್ಲಿಟ್ಕೊಂಡು ಮಕ್ಳಿಗೂ ಒಂದು ದಿನದ ಬೆಲೆ ಏನಿದೆ ಮಕ್ಕಳದು ಒಂದು ಮಗುಗೆ 12 ರೂಪಾಯಿ, ಅದನ್ನು ದಯವಿಟ್ಟು ಅದನ್ನು ಒಂದು 25 ರೂಪಾಯಿಗೋ 30 ರೂಪಾಯಿಗೋ ಏರಿಸಿ ಮಕ್ಕಳುಗಳು ಒಳ್ಳೆ ಪೌಷ್ಟಿಕಾಂಶ ಆಹಾರ ಕೊಡಬೇಕಂತ ಸರ್ಕಾರದಲ್ಲಿ ಕೇಳ್ಕೊತೀವಿ. ಸರ್, ಹೇಗೆ ಸರ್, ನಮ್ಮ ಮಕ್ಕಳಿಗೆ 12 ರೂಪಾಯಿ ಅಂತೆ, ಬೀದಿ ನಾಯಿಗಳಿಗೆ 22 ರೂಪಾಯಿ. ಸರ್, ಮಕ್ಕಳಿಗೆ ಆ್ಯಕ್ಚುಲಿ ಭವಿಷ್ಯ ಇರೋದು ಮುಂದೆ ಇಡೀ ದೇಶಕ್ಕೆ ಮಕ್ಕಳೇನೆ. ಆ ಮಕ್ಕಳಿಗೆ ಊಟನ ಚೆನ್ನಾಗಿ ಕೊಟ್ಟರೆ, ಇವಾಗ ಎಷ್ಟೋ ಪೊಲಿಟಿಷಿಯನ್ಸ್, ಇವಾಗ ಅಬ್ದುಲ್ ಕಲಾಂ ಆಗಲಿ ಯಾರೇ ಆಗಲೇನೋ ಈವನ್ ಕಾರ್ಪೊರೇಷನ್ ಸ್ಕೂಲಿಂದನೇ ಮುಂದೆ ಬಂದಿರೋದು. ಸೊ ಎಲ್ಲ ಸಮವಾಗಿ ನೋಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲರೂ ಮುಂದೆ ಬರ್ತಾರೆ. ಇದೊಂದು ನಮ್ಮದು ಅಭಿಪ್ರಾಯ ಸರ್. ಬೇರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಕೂಲ್ ಏನಿದೆ ಅಲ್ಲೆಲ್ಲ ಮೊಟ್ಟೆ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಚಿಕ್ಕಿ ಕೊಡ್ತಾರೆ. BBMPಯಲ್ಲಿ ಇನ್ನೂ ಶುರುವಾಗಿಲ್ಲ ಅದು. ಕನಿಷ್ಠ ಪಕ್ಷ ಒಂದು ಮೊಟ್ಟೆ ಬಾಳೆಹಣ್ಣಾದರೂ ಕೊಡುವಂಥ ವ್ಯವಸ್ಥೆ ಬರಬೇಕು. ಹೌದು, 100% ಬರಬೇಕು. ಆ್ಯಕ್ಚುಲಿ ಮೊಟ್ಟೆನೂ ಮತ್ತು ಊಟ ಎಲ್ಲನೂ ಸರಿಯಾಗಿ ಕೊಟ್ಟರೆ ಅಟ್ಲೀಸ್ಟ್ ಮಕ್ಕಳಿಗೆ ಅಟ್ಲೀಸ್ಟ್ ನ್ಯೂಟ್ರಿಷನ್ ಆದರೂ ಬಂದು ಪ್ರೋಟೀನ್ಸ್ ಬರುತ್ತೆ. ಸೊ ಅವ್ರ ಮುಂದೆ ಚೆನ್ನಾಗಿ ಬೆಳೆಯೋಂಥ ಅವಕಾಶ ಸಿಗುತ್ತೆ. ಸೊ ಗೌರ್ಮೆಂಟ್ ಅದನ್ನು ಕರೆಕ್ಟಾಗಿ ಯೋಚನೆ ಮಾಡಿ ಅದನ್ನು ಕರೆಕ್ಟಾಗಿ ಇದು ನಿರ್ಧಾರ ತಗೋಬೇಕಾಗಿದೆ. 5,000 ಊಟಕ್ಕೆ ಸರ್ 2,80,00,000 ಖರ್ಚು ಮಾಡ್ತಾರಂತೆ. ಸರ್, 2,80,00,000 ಅಂದರೆ ಸಣ್ಣ ಅಮೌಂಟ್ ಅಲ್ಲ, ನಮ್ಮ ತೆರಿಗೆ ದುಡ್ಡು. ಬೀದಿ ನಾಯಿಗಳಿಗೆ ಕೊಡೋದಕ್ಕೆ ಖರ್ಚು ಮಾಡ್ತಾರೆ. ಬೀದಿ ನಾಯಿಗೆ ಕೊಡ್ಬೋದು. ಅದೇ ಥರ ಮಕ್ಳಿಗೂ ನಾವು ಏನೋ ಒಂದು ಮಾಡಿದ್ರೆ, ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ನಮ್ಮ ಗೌರ್ಮೆಂಟ್ ಇರೋ ಸ್ಕೂಲಲ್ಲಿರೋ ಮಕ್ಳಿಗೆಲ್ಲ ಸ್ವಲ್ಪ ಎಜುಕೇಷನ್ ಇನ್ನೂ ಚೆನ್ನಾಗಾದರೆ ಮಕ್ಕಳು ಇನ್ನೂ ತುಂಬ ಚೆನ್ನಾಗಿ ಬೆಳೀತಾರೆ ಅಂತ ನಮ್ಮೊಂದು ಆರೈಕೆ. ಒಳ್ಳೆ ಊಟನೂ ಕೊಡಬೇಕು. ಹಾಗೆ ಅದೇ ಥರ ಮಕ್ಳಿಗೆ ಒಳ್ಳೆ ಊಟ ಕೊಡಲಿ ಅಂತ ನಾವು ಕೇಳ್ಕೊತೀವಿ ಸರ್ಕಾರದ ಕಡೆಯಿಂದ. ಪಾಲಿಕೆ ಸ್ಕೂಲಲ್ಲಿ ಬರೋರು ಎಲ್ಲರೂ ಶ್ರೀಮಂತರಲ್ಲ, ಎಲ್ಲ ಬಡವರೇ ಅಲ್ವಾ? ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸ್ ಮಕ್ಕಳೇ ಬರ್ತಾ ಇರೋದು. ಆ ಮಕ್ಳಿಗೆ ಊಟ ಕೊಟ್ಟಿಲ್ಲ ಅಂದ್ರೆ ಯಾರು ಗಣ ಕೊಡೋದು? ಸರ್, ಬಡವರು ಆಗಲಿ ಶ್ರೀಮಂತ ಮಕ್ಕಳಾಗಲಿ ಒಂದು ಎಜುಕೇಷನ್ ಇದೆಯಲ್ಲ ಗೌರ್ಮೆಂಟಿಂದ, ಅದು ಚೆನ್ನಾಗಿ ಇದಾಗಲಿ ಅಂತ ನಾವು ಕೇಳ್ಕೊತೀವಿ ಸರ್ ಎಲ್ಲರಿಗೂ. ಸರ್, ಅಲ್ಲ ನಮ್ಮ ಮಕ್ಕಳಿಗೆ ಅಲ್ಲ ಸರ್, ಅಲ್ಲ ನಮ್ಮ ಮಕ್ಕಳಿಗೆ ಮೊಟ್ಟೆ ಕೊಡಲ್ಲ, BBMP ಸ್ಕೂಲಲ್ಲಿ ಬಾಳೆಹಣ್ಣು ಕೊಡಲ್ಲ. ಅದೆಲ್ಲ ಗೌರ್ಮೆಂಟ್ ಫೆಸಿಲಿಟಿ ಇರೋದು ಏನೈತೆ ಕೊಡಲೇಬೇಕು. ಅದು ಕೊಡಲಿಲ್ಲ ಅಂದರೆ ಇನ್ನೇನು ಮಾಡ್ತಾರೆ? ಗೌರ್ಮೆಂಟಿಂದ ಏನು ಫೆಸಿಲಿಟಿ ಅದು ಬರಬೇಕು ಆಚೆ. ಅದು ಒಳಗೆ ಅವ್ರವರೇ ತಿನ್ಬಿಟ್ರೆ ಎಲ್ಬೇಕು? ಅದೆಲ್ಲ ಆಚೆ ಜನಕ್ಕೆ ಕೊಡಬೇಕು. ಬೀದಿ ನಾಯಿಗಳಿಗೆ ಬಿರಿಯಾನಿ ಕೊಡ್ತಾರಂತೆ. ಅದೇ ಹೇಳಿದ್ದು, ಕೊಡಬೇಕು. ಇವ್ರದ್ದು ಏನೈತೆ ಮಕ್ಕಳಿಗೆ ಫೆಸಿಲಿಟಿ ಅದೆಲ್ಲ ಕೊಡಬೇಕು. ಕೊಟ್ಟರೆ ಗೌರ್ಮೆಂಟ್ಗೂ ಒಂದು ಇದು ವ್ಯಾಲ್ಯೂ. ಇದಿಷ್ಟು ಸಾರ್ವಜನಿಕರ ಮಾತು. ಅಂತಂದರೆ ಬೀದಿ ನಾಯಿಗಳಿಗೆ ಮಾಂಸದ ಆಹಾರ ಕೊಡೋದ್ರಲ್ಲಿ ಯಾವುದೇ ತಕರಾರಿಲ್ಲ. ಆದರೆ ನಮ್ಮ ಮಕ್ಕಳಿಗೂ ಕೂಡ, ಅಂದರೆ ಪಾಲಿಕೆ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೂ ಕೂಡ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡಿ, ಪೌಷ್ಟಿಕಾಂಶ ಇರುವಂಥ ಆಹಾರವನ್ನು ಕೊಡಿ ಅನ್ನುವಂಥದ್ದು ಸಾರ್ವಜನಿಕರ ಬೇಡಿಕೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಕೊಂಡಯ್ಯ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18.